ಶ್ರೀ ಗುರುಬಸವಲಿಂಗಾಯ ನಮಃ. ಈ ದಿನ ಐದಕ್ಕಿ ಮಾರಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಶೆ ಬೇಕು. ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಶೆ ಬೇಕು. ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು. ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು. ಅಮರೇಶ್ವರ ಲಿಂಗವನ್ನರಿವುದಕ್ಕೆ. ಇಲ್ಲಿ ಐದಕ್ಕಿ ಮಾರಯ್ಯನವರು ಈ ವಚನದಲ್ಲಿ ಏನು ಹೇಳ್ತಾರಂದ್ರೆ, ದಾಸೋಹ ಮತ್ತು ದಾಸೋಹ ಒಂದು ನಿತ್ಯ ಕರ್ತವ್ಯವಾಗಿರಬೇಕು ಅಂತಾರೆ ಅವರು. ಅಂದರೆ ಎಂದೋ ಒಂದು ದಿನ ಮಾಡಿ ಎಂದೋ ದಿನ ಒಂದು ಬಿಟ್ಟು ಮಾಡೋದಲ್ಲ, ಅದು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಅದು ನಡೀತಾ ಇರಬೇಕು ಅನ್ನೋದನ್ನು ಇಲ್ಲಿ ಒಂದು ಹಣ್ಣು ಅಥವಾ ಒಂದು ಮರಕ್ಕೆ ಇಲ್ಲಿ ಆ ದೃಷ್ಟಾಂತವನ್ನು ನಮಗೆ ಕೊಡ್ತಾ ಇದ್ದಾರೆ. ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಶೆ ಬೇಕು. ಅಂದರೆ ಇವತ್ತು ಒಂದು ಮರದಲ್ಲಿ ಹಣ್ಣಾಗಿದೆ ಅಂತ ತಿಳ್ಕೊಂಡಾಗ ಆ ಹಣ್ಣು ಮರದಿಂದ ಎಲೆಯಿಂದ ಮುಂದೆ ಹೂವು ನಂತರ ಕಾಯಿ ಆದ ನಂತರ ಹಣ್ಣು. ಹಾಗೆ ಆ ಒಂದು ಹಣ್ಣು ಅದೊಂದು ಕಾಯಿ ಆಗಿ ಹಣ್ಣಾಗುವವರೆಗೆ ಮತ್ತು ತೊಟ್ಟು ಬಿಡುವವರೆಗೆ, ಆ ಗಿಡದ ಒಂದು ತೊಟ್ಟು ಬಿಟ್ಟು ಅದು ತೆಳಗೆ ಬೀಳುವವರೆಗೂ ಸಹಿತ ಕೊನೆ ಕ್ಷಣದವರೆಗೆ ಮರ, ಅದು ಗಿಡ ಏನಿರ್ತೈತಲ್ಲ ಆ ಮರದ ಆ ಬುಡದ ಒಂದು ಜಾಗ್ರತೆಯನ್ನು, ಅದರ ಒಂದು ಶ್ರೇಯಸ್ಸನ್ನು ಅದು ಬಯಸಬೇಕಾಗ್ತದೆ. ಅಲ್ಲಿ ಬುಡ ಅಥವಾ ತಾಯಿ ಬೇರು ಅನ್ನೋದೇನು ಹೇಳ್ತೇವಲ್ಲ, ಅದು ಏನಾದರೂ ಆಗಲಿ ನಾ ಮಾತ್ರ ಮೇಲೆ ಚೆನ್ನಾಗಿದ್ದೇನೆ ಅಂತ ಅಂದ್ಕೊಂಡಾಗ ಅಲ್ಲಿ ಅದಕ್ಕೆ ಅಸ್ತಿತ್ವ ಇಲ್ಲ. ಆ ಹಣ್ಣಿಗೆ ಅಲ್ಲಿ ಅಸ್ತಿತ್ವ ಇರೋದಿಲ್ಲ. ಅದಕ್ಕೆ ಎಲ್ಲಿವರೆಗೆ ಮರ ಸುರಕ್ಷಿತವಾಗಿರ್ತೈತಿ ಅಲ್ಲಿವರೆಗೆ ಆ ಹಣ್ಣು ಸಹಿತ ಸುರಕ್ಷಿತವಾಗಿರ್ತೈತಿ. ಚೆನ್ನಾಗಿ ಅದು ಹಣ್ಣು ಕಾಯಾಗಿ ದಪ್ಪ ಒಂದು ಉತ್ತಮ ಒಂದು ಫಲ ಆಗಿ ಅದು ಒಂದು ನಿರ್ಮಾಣ ಆಗಬೇಕಾಗಿತ್ತಂದರೆ ಆ ಗಿಡದ ಬುಡದ ತಾಯಿ ಬೇರು ಅಂತ ಏನು ಹೇಳ್ತೇವಲ್ಲ ಅದರ ಒಂದು ಆಶ್ರಯ ಅದಕ್ಕೆ ಅವಶ್ಯವಾಗಿ ಅದಕ್ಕೆ ಇರ್ತೈತಿ. ಇಲ್ಲದೆ ಹೋದರೆ ಅದು ಹಾಗೆ ಆ ಒಂದು ಮರಕ್ಕೆ ಒಂದು ಭೂಮಿಯ ಒಂದು ಆಶ್ರಯ ಇರಬೇಕಾಗಿದೆ. ಅಲ್ಲಿ ಒಂದಕ್ಕೊಂದು ಒಂದು ಅವಿನಾಭಾವ ಸಂಬಂಧದಿಂದ ಅವು ಇರ್ತಾವೆ. ಭೂಮಿಯಲ್ಲಿರುವಂಥ ಒಂದು ಸತ್ವವನ್ನು ಹೀರ್ಕೊಂಡು ಆ ಮರ ಬೆಳೆದು ದೊಡ್ಡದಾಗಿ ಅಲ್ಲಿ ಒಂದು ಫಲವನ್ನು ಕೊಡ್ತೈತಿ. ಹಾಗೆ ಭೂಮಿ ಇಲ್ಲದೆ ಹೋದರೆ ಆ ಮರನೂ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಆ ಮರಕ್ಕೂ ಸಹಿತಕ್ಕೆ ಅಲ್ಲಿ ಒಂದು ಭೂಮಿಯ ಒಂದು ಏನಾಗಿದೆ, ಆ ಒಂದು ಉತ್ತಮ ಭಾವ ಆ ಭೂಮಿಯ ಬಗ್ಗೆ ಆ ಮರಕ್ಕೂ ಇರಬೇಕು. ಅದೇ ರೀತಿ ಆ ಫಲಕ್ಕೂ ಸಹಿತ ಆ ಮರದ ಒಂದು ಆಶ್ರಯ ಅದು ಬೇಕೇ ಬೇಕು. ಅದರ ಒಂದು ಕೇಡನ್ನು ಅದು ಬಯಸಬಾರ್ದು, ಬಯಸೋಕ್ಕೆ ಆಗೋದಿಲ್ಲ, ಬಯಸಿದರೆ ಅದು ಇರೋದಿಲ್ಲ ಅನ್ನೋದನ್ನು ಎಲ್ಲಿವರೆಗೆ ಭೂಮಿ ಮೇಲೆ ಗಿಡ ಇರ್ತೈತಿ, ಗಿಡ ಸುರಕ್ಷಿತವಾಗಿರ್ತೈತಿ, ಅಲ್ಲಿವರೆಗೆ ಆ ಹಣ್ಣು ಸಹಿತಕ್ಕೆ ಸುರಕ್ಷಿತವಾಗಿರ್ತೈತಿ. ಮತ್ತು ತೊಟ್ಟು ಬಿಟ್ಟು ಅದು ತೆಳಗೆ ಬಿದ್ದ ನಂತರ ಅದರ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ಐದಕ್ಕಿ ಮಾರಯ್ಯನವರು ಮುಂದೆ ಒಂದು ತತ್ವವನ್ನು ಏನು ಇಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ, ಈ ಒಂದು ದೃಷ್ಟಾಂತದ ಮೂಲಕ ನಮಗೆ ತಿಳಿಪಡಿಸ್ತಿದ್ದಾರೆ. ಅಂದರೆ ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು. ಅಂದರೆ ನಾವೇನು ಇಲ್ಲಿ ಹುಟ್ಟಿ ಬಂದಿದ್ದೇವೆ, ಹುಟ್ಟಿ ಬಂದ ನಂತರ ಒಂದು ಸಮಾಜದಲ್ಲಿ ಏನು ಬದುಕ್ತಾ ಇದ್ದೇವೆ, ಬದುಕುವಾಗ
ಈ ಒಂದು ಸಮಾಜದ ಋಣ ನಮ್ಮ ಮೇಲೆ ಇರ್ತೈತಿ. ಸಮಾಜ ನಮ್ಮನ್ನು ಪಾಲನೆ ಮಾಡ್ತದೆ. ಪ್ರತ್ಯಕ್ಷ ಇರ್ಬೋದು, ಅಪ್ರತ್ಯಕ್ಷವಾಗಿರ್ಬೋದು. ಈ ಸಮಾಜದಿಂದ ನಾವು ಅನೇಕ ಸಂಪತ್ತನ್ನು ನಾವು ಪಡೆದಿರ್ತೇವೆ, ಅನೇಕ ಅನುಕೂಲತೆಗಳನ್ನು ನಾವು ಪಡ್ಕೊಂಡಿರ್ತೇವೆ. ಇಲ್ಲ, ನಾನು ಸಾಮಾನ್ಯವಾಗಿ ತುಂಬ ಜನ ಈಗ ಮದ ಅಥವಾ ಗರ್ವ, ಹಮ್ಮು, ಬಿಮ್ಮಿನಿಂದ ಹೇಳ್ತಿರ್ತಾರೆ, ನಾನು ದುಡಿದೆ, ನಾನು ಮಾಡಿದೆ, ನಾನು ಗಳಿಸೀನಿ, ಯಾರು ನನಗೆ ಕೊಟ್ಟಿಲ್ಲ, ಯಾರು ನನಗೆ ಬಿಟ್ಟಿಲ್ಲ, ನಾನು ಇದರಿಂದ ಇಷ್ಟು ಶ್ರೀಮಂತ ಆಗಿದ್ದೀನಿ, ನಾನು ಇಷ್ಟು ಬೆಳೆದಿದ್ದೀನಿ ಅನ್ನುವಂಥ ಒಂದು ಹಮ್ಮು, ಗರ್ವ ಅವರಲ್ಲಿ ಅಡಕವಾಗಿರ್ತದೆ. ಆದರೆ ಅವರು ಪೂರ್ವಾಪರ ವಿಚಾರವನ್ನೇ ಮಾಡಿರೋದಿಲ್ಲ. ಎಲ್ಲಿಂದ ತಂದರೆ ಇದನ್ನು ಅಂತ. ಏನಾದರೂ ಒಂದು ಗಳಿಕೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ಸಮಾಜದಿಂದನೇ ಮಾಡಿರ್ತಾನೆ. ಅಲ್ಲಿ ಒಂದು ಸಮಾಜದ ಒಂದು ಅನ್ನವನ್ನು, ಋಣವನ್ನು ತಿಂದ ಆತ ದೊಡ್ಡವನಾಗಿರ್ತಾನೆ. ಆತನಿಗೆ ಗೊತ್ತೇ ಇರದೇ ಇರ್ಬೋದು. ಒಂದು ತಾಯಿಯ ಗರ್ಭದಲ್ಲಿದ್ದಾಗಲೇ ಆತ ಒಂದು ಸಮಾಜದ ಋಣವನ್ನು ತಿಂದಿರ್ತಾನೆ. ಯಾಕಂತ ಕೇಳಿದರೆ, ಸಾಮಾನ್ಯವಾಗಿ ಈ ದಿನಮಾನದಲ್ಲಿಯೂ ಸಹಿತ ಒಬ್ಬ ತಾಯಿ ಗರ್ಭಿಣಿಯಾಗಿದ್ಲು ಅಂತ ಕೇಳಿದಾಗ ಅವರಿಗೆ ಅನೇಕರು ಅಲ್ಲಿ ಸೀಮಂತ ಕಾರ್ಯ ಮಾಡೋದು, ಕುಬುಸ ಮಾಡೋದು ಅಂತೇಳಿ ಕರ್ಕೊಂಡೋಗಿ ಅವಳಿಗೆ ಒಂದು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೋಸ್ಕರ ಅಂದರೆ ಮುಂದೆ ಹುಟ್ಟುವಂಥ ಒಂದು ಪೀಳಿಗೆ, ಮುಂದೆ ಬರುವಂಥ ಒಂದು ಪ್ರಜೆ ಒಬ್ಬ ಉತ್ತಮ ಪ್ರಜೆಯಾಗಿ, ಒಂದು ಆರೋಗ್ಯವಂತವಾಗಿ, ಒಂದು ಸದೃಢವಾದಂಥ ಒಬ್ಬ ಮಗು ಜನಿಸಲಿ ಅನ್ನೋ ಒಂದು ಭಾವನೆಯಿಂದ ಅವರು ಅದಕ್ಕೆ ಒಂದು ಆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗೆ ಒಂದು ತಾಯಿಯ ಗರ್ಭದಲ್ಲೇ ಒಂದು ಸಮಾಜದ ಋಣವನ್ನು ತಿಂದಂಥ ಈ ಸಮಾಜದ ಕೂಸು ಮುಂದೆ ಬೆಳೀತಾ 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 ತಾನು ಒಂದು ಕಾಯಕಕ್ಕೆ ನಿಂತಾಗ, ದುಡಿಮೆಗೆ ನಿಂತಾಗ ಅಲ್ಲಿ ಒಂದು ಗಳಿಕೆಯನ್ನು ಸಹಿತಕ್ಕೆ ಈ ಸಮಾಜದಿಂದನೇ ಆತ ಪಡಿತಾ ಇರ್ತಾನೆ. ಏನಾದರೂ ಒಂದು ಉದ್ಯೋಗ ಇರ್ಬೋದು, ಒಂದು ವ್ಯವಹಾರ ಇರ್ಬೋದು, ಏನೇ ಮಾಡಿದರೂ ಸಹಿತಕ್ಕೆ ಅಲ್ಲಿ ಜನರೇ ಬಂದು ಆತನಲ್ಲಿ ವ್ಯವಹಾರ ಮಾಡದೇ ಹೋದಾಗ ಆತ ಶ್ರೀಮಂತ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಒಂದು ಸಮಾಜದ ಒಂದು ಋಣವನ್ನು ತಿಂದಾಗ ಆ ಸಮಾಜದ ಶ್ರೇಯಸ್ಸನ್ನು ಬಯಸುವಂಥ ಒಂದು ಭಾವನೆ ಆತನಲ್ಲಿ ಇರಬೇಕಾಗ್ತದೆ. ಸಮಾಜ ಏನಾದರೂ ಆಗಲಿ, ಊರೇನಾದರೂ ಆಗಲಿ, ರಾಜ್ಯ ಏನಾದರೂ ಆಗಲಿ, ದೇಶ ಏನಾದರೂ ಆಗಲಿ, ನಾ ಮಾತ್ರ ಆರಾಮದನಿ, ಶ್ರೀಮಂತದನಿ ಅಂದ್ಕೊಂಡಾಗ ಅದು ನಡೆಯೋದಿಲ್ಲ. ಅಲ್ಲಿ ಹೇಗೆ ಆ ಗಿಡದ ಶ್ರೇಯಸ್ಸು ಬಯಸದೆ ಹೋದರೆ ಆ ಫಲಕ್ಕೆ ಅಲ್ಲಿ ಒಂದು ಅಸ್ತಿತ್ವ ಇರೋದಿಲ್ಲ. ಹಾಗೆ ಈತನಿಗೂ ಒಂದು ಅಸ್ತಿತ್ವ ಅಲ್ಲಿ ಇರೋದಿಲ್ಲ. ಹಾಗೆ ಈ ಸಮಾಜದಲ್ಲಿ ನಾವು ಬದುಕುವಾಗ, ಜೀವನವನ್ನು ಕಟ್ಟಿಕೊಳ್ಬೇಕಾದ್ರೆ, ಬದುಕು ನಡೆಸಬೇಕಾದ್ರೆ, ಅಂದರೆ ಕೊನೆಯವರೆಗೆ ನಾವು ಹೇಗೆ ಅಲ್ಲಿ ಒಂದು ಫಲ ತೊಟ್ಟು ಬೆಟ್ಟ ಮೇಲೆ ಆ ಗಿಡದ ಒಂದು ಇದನ್ನು ಕಳ್ಕೊತಲ್ಲ, ಹಾಗೆ ಈ ಕೊನೆಗೆ ನಾವು ಮಣ್ಣಲ್ಲಿ ಮಣ್ಣು ಆಗಿ ಹೋಗುವವರೆಗೂ ಈ ಸಮಾಜದ ಒಂದು ಋಣವನ್ನು ತಿಂದಾಗ ಅದಕ್ಕೆ ನಾವು ಕೃತಜ್ಞರಾಗಿರಬೇಕಾಗ್ತದೆ. ಇಲ್ಲದೆ ಹೋದರೆ ಆತನಿಗೆ ಒಂದು ಅಸ್ತಿತ್ವ ಇರೋದಿಲ್ಲ. ಅದಕ್ಕೆ ಈ ಸಮಾಜವು, ನಾನು ಚೆನ್ನಾಗಿರಬೇಕು, ಈ ಸಮಾಜವೂ ಚೆನ್ನಾಗಿರಬೇಕು, ನನ್ನೂರು, ನನ್ನ ದೇಶ, ನನ್ನ ರಾಜ್ಯ ಎಲ್ಲವೂ ಚೆನ್ನಾಗಿರಬೇಕು ಅನ್ನೋದನ್ನು ಆತ ಬಯಸಬೇಕಾಗ್ತೈತಿ. ಯಾಕಂದರೆ ಒಂದು ಸಮಾಜ ಜೀವಿಯಾಗಿರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಏನು ಮಾಡಬೇಕಾತ ಅಂದಾಗ, ತಾನು ದುಡಿದರಲ್ಲಿ ಕೆಲವೊಂದು ಭಾಗವನ್ನಾದರೂ ಅಲ್ಲಿ ದಾಸೋಹ ಮಾಡಬೇಕು ಅನ್ನೋದನ್ನು, ಸತ್ಯ ಶರಣರ ಸಂಘದಲ್ಲಿರಬೇಕು, ಮತ್ತು ನಿತ್ಯ ಜಂಗಮ ಸೇವೆಯನ್ನು ಮಾಡಬೇಕಂದ್ರೆ ಒಂದು ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜ ಸೇವೆಯಲ್ಲಿ ತೊಡಕೊಳ್ಬೇಕು. ಅಲ್ಲಿ ತಾನೇ ಬಂದು ತಾನೇ ಗಳಿಸಿದ್ರೂ ಸಹಿತಕ್ಕೆ ಕೊನೆಗೆ ತೆಗೆದುಕೊಂಡು ಹೋಗುವಂಥ ಯಾವ ಒಂದು ಇಲ್ಲಿ ವ್ಯವಸ್ಥೆ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ, ಎಲ್ಲ ಬಿಟ್ಟೇ ಹೋಗಬೇಕಾಗಿರ್ತದೆ. ಆದರೆ ಇದ್ದ ಒಂದು ಸಮಯದಲ್ಲಿ ಒಂದು ಸಮಾಜ ಸೇವೆಯನ್ನು ಆತ ಮಾಡಬೇಕಾಗ್ತದೆ. ಒಂದು ಸತ್ಯ ಶರಣರ ಸಂಘದಲ್ಲಿ ಆತ ಈ ಬದುಕಬೇಕಾಗ್ತದೆ. ಅದಕ್ಕೋಸ್ಕರ ಅದರ ಒಂದು ಶ್ರೇಯಸ್ಸನ್ನು, ಒಂದು ಸಮಾಜದ ಒಂದು ಶರಣರ ಒಂದು ಶ್ರೇಯಸ್ಸನ್ನು ಆತ ಬಯಸಲೇಬೇಕಾಗ್ತದೆ. ಇಲ್ಲದೆ ಹೋದರೆ
ಅದು ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಐದಕ್ಕಿ ಮಾರಯ್ಯನವರು ಕೊನೆಯದಾಗಿ ಏನು ಹೇಳ್ತಾರಂದ್ರೆ, ಹೇಗೆ ಮರದ ಒಂದು ಆಶ್ರಯದಲ್ಲಿ ಒಂದು ಫಲ ಇದೆ, ಹೇಗೆ ಈ ಮನುಷ್ಯ ನಾವು ಈ ಒಂದು ಸಮಾಜದ ಆಶ್ರಯದಲ್ಲಿದ್ದಾನ, ಹಾಗೆ ಅವು ಎರಡೂ ಹೇಗೆ ಒಂದು ಆಶ್ರಯದಲ್ಲಿ ಇದ್ದಾಗ ಆ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಇವುಗಳನ್ನೆಲ್ಲ ಮಾಡಿದಾಗ ಅದಕ್ಕೆ ಆತನಿಗೆ ಏನಾಗ್ತದೆ ಅಂದರೆ ಆ ಸೃಷ್ಟಿಕರ್ತನ ಪರಮಾತ್ಮನ ಒಂದು ಅರಿವು ಆಗ್ತತಿ ಅಂತ ಹೇಳ್ತಾರೆ. ಅಮರೇಶ್ವರ ಲಿಂಗ ಅರಿವುದಕ್ಕೆ ಅಂದ್ರೆ ಈ ಎಲ್ಲ ಕ್ರಿಯೆಗಳನ್ನು ಆತ ಮಾಡ್ತಾ ಇದ್ದಾಗ ದಾಸೋಹ, ಒಂದು ಸಮಾಜ ಸೇವೆ ಇವುಗಳನ್ನೆಲ್ಲ ಮಾಡ್ತಾ ಹೋದಾಗ ಆತನಿಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅರಿವು ಆಗ್ತತಿ ಅನ್ನೋದನ್ನು ಇಲ್ಲಿ ಜೇಡರ ಇದು ಐದಕ್ಕಿ ಮಾರಯ್ಯನವರು ಇಲ್ಲಿ ತಿಳಿಪಡಿಸ್ತಾರೆ. ಹಾಗಾದರೆ ನಾವು ಸಹಿತ ಹೇಗೆ ಅಲ್ಲಿ ಒಂದು ಫಲ ಒಂದು ಮರದ ಆಶ್ರಯದಿದ್ದಾಗ ಅದರ ಶ್ರೇಯಸ್ಸನ್ನು ಬಯಸಬೇಕಾಗ್ತದಲ್ಲ, ಹಾಗೆ ನಾವು ಸಹಿತ ಈ ಸಮಾಜದಲ್ಲಿ ಬಂದಾಗ ಎಲ್ಲರಿಗೂ ನಮ್ಮವರು ತಮ್ಮವರು ಅಂದ್ಕೊಂಡು ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿ ಇದರ ಒಂದು ಋಣವನ್ನು ತೀರಿಸಬೇಕು ಅನ್ನೋ ಒಂದು ಭಾವ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಇಲ್ಲದೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.